ಮಹಾಲಕ್ಷ್ಮಿ ಬಾಮ್ಮ. ಮಹಾಲಕ್ಷ್ಮಿ ಅಲ್ಲ, ಮಹಿ ಅಂತ ಹೇಳಿದೀನಿ ತಾನೆ. ನಾನ್ ಮಹಾಲಕ್ಷ್ಮಿ ಅಂತಾನೆ ಕರಿತೀನಿ ಅನ್ನಲ್ಲ. ನನ್ನ ಹೆಸರನ್ನ ನಿಮ್ಗಿಷ್ಟ ಬಂದಂಗೆ ಹೇಗೆ ಕರೀತೀರಾ? ಸರಿ ಬಿಡು, ಬಾಮ್ಮ ತಿನ್ನು ಬಾ. ನನ್ಗೆ ಅಕ್ಕನೇ ಕೊಡ್ತಾಳ್ ಬಿಡಿ. ಅಮ್ಮ ಚೈತ್ರ, ನೀನು ತಿನ್ನಮ್ಮ ಬಾಮ್ಮ. ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ. ನೀನ್ ಕೊಡ್ತದ್ದು ತುಂಬಾ ಚೆನ್ನಾಗಿತ್ತಕ್ಕ. ನಮ್ ಸೀತಾರತ್ನ ಅನ್ನ ಕಲ್ಸೋದ್ರಲ್ಲಿ ಎಕ್ಸ್ಪರ್ಟ್. ಹಾಗಾದ್ರೆ ನಮ್ಮ ಅಕ್ಕ ಎಲ್ರಿಗಿಂತ ದೊಡ್ಡ ಎಕ್ಸ್ಪರ್ಟ್. ಮಹಿ, ನೀವು ತಿನ್ನಿ. Focus, Viraj. Focus. Let's try. One more time. Buddy, why the hell are you disturbing me? Viraj, focus. Focus on tunes. That's it. Calm down. Calm down. Yeah. Hey, buddy, buddy, buddy. Buddy, buddy. ಚಿಕ್ಕೋನೆ, ಲೇ ಚಿಕ್ಕೋನೆ, ಯಾರು ಆ ಬುಡ್ಡಿ? ಇನ್ಯಾರು ಬೇಬ್ಸ್? ಆ ಚೈತ್ರ. ಅವಳು ನಿನ್ನನ್ನು ಕೂಡ ಡಿಸ್ಟರ್ಬ್ ಮಾಡ್ತಿದ್ದಾಳ? ಹಾ, ಹೊಸ ಟ್ಯೂನ್ ಟ್ರೈ ಮಾಡ್ತಿದ್ದೀನಿ, ಬಂದ್ ಡಿಸ್ಟರ್ಬ್ ಮಾಡ್ತಿದ್ದಾಳೆ. ಅಲ್ಲ ಬೇಬ್ಸ್, ಮನೇಲಿರುವಾಗ ಡಿಸ್ಟರ್ಬ್ ಮಾಡಿ ಈಗ ಈ ತರ ನೇಚರಲ್ ಬಂದಾಗ್ಲೂ ಡಿಸ್ಟರ್ಬ್ ಮಾಡಿದ್ರೆ ನಾನು ಎಲ್ಲಿ ಹೋಗಿ ಕಂಪೋಸ್ ಮಾಡ್ಲಿ? ಹೌದು ಕಣೋ. ಈ ಟ್ಯೂನ್ ನಾನು ಎಷ್ಟು ದಿನ ಅಂತ ಕಂಪೋಸ್ ಮಾಡ್ಲಿ? ಅದು ಅಲ್ಲದೆ ಈ ತಂಗಾಳಿಲಿ ಇಷ್ಟು ಒಳ್ಳೆ ಅಟ್ಮಾಸ್ಫಿಯರ್ ಅಲ್ಲಿ ಒಳ್ಳೆ ಟ್ಯೂನ್ ಬರಬೇಕೆ ಹೊರತು ಆ ಬುಡ್ಡಿ ಬರ್ತಿದ್ದಾಳೆ ಬೇಬ್ಸ್. ಆ ಚೈತ್ರ ಇಲ್ಲಿಲ್ಲ, ಇವನೇನು ಡಿಸ್ಟರ್ಬ್ ಮಾಡ್ತಾಳೆ ಅಂತಿದ್ದಾನೆ. ಏನಾಯ್ತು ಇವನಿಗೆ? ಬೇಬ್ಸ್, ಅವಳನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು. ಹೌದು ಕಣೋ, ಬಿಡಬಾರ್ದು. ಚಿಕ್ಕೋನೆ, ಆ ಚೈತ್ರ 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 ಚಿಕ್ಕೋನ್ಗೆ ಈ ಚಳಿ ಗಾಳಿ ಬಿದ್ದು ಏನೋ ಆಗ್ಬಿಟ್ಟಿದೆ. ಬೇಬ್ಸ್, ಇನ್ನೊಂದ್ಸಲ ಚೈತ್ರ ಅನ್ನೋ ಹೆಸರನ್ನ ನನ್ ಮುಂದೆ ಎತ್ಬೇಡ. ಬುಡ್ಡಿ, ನನ್ನ ಸುಮ್ಮನೆ ಬಿಟ್ಟು ಹೋಗ್ತೀಯಾ ಹೋಗಲ್ವಾ? ಇವನ್ಗೇನೋ ಆಗಿದೆ, ನಾನೇ ಇಲ್ಲಿಂದ ಹೋಗ್ಬಿಡ್ಬೇಕು. ಬೇಬ್ಸ್, ಲೀವ್ ಮೀ. ಹೋಗ್ತೀನಿ ಕಣೋ, ಹೋಗ್ತೀನಿ.
ಬೇಬ್ಸ್ ನಿನ್ ಜೊತೆಗೆ ಆ ಚೈತ್ರಾನು ಕರ್ಕೊಂಡು ಹೋಗು. ಹಾಗೆ ಆಗ್ಲಿ. ಅವಳು ಎಲ್ಲಿದ್ದಾಳೋ ಏನೋ ಗೊತ್ತಿಲ್ವಲ್ಲ. ಹೇ ಚೈತ್ರ, ನಿಂಗೆ ಹೇಳ್ತಿರೋದು, ಬಾರೆ ಹೊರಗೆ. ನನ್ ಮೊಮ್ಮಗನಿಗೆ ಡಿಸ್ಟರ್ಬ್ ಮಾಡ್ಬೇಡ, ಬಾ. ಇವನ್ಗೆ ಅವಳ ಡಿಸ್ಟರ್ಬೆನ್ಸು ಪೀಕಲ್ಲಿದೆ ಅನ್ಸತ್ತೆ. ಅಮ್ಮ. ಇಷ್ಟ ಹೊತ್ನಲ್ಲಿ ಅಕ್ಕಂಗೆ ಯಾರು ಫೋನ್ ಮಾಡ್ತಿದ್ದಾರೆ? ಹಲೋ, ಹೇಯ್, ಏನ್ ಅನ್ಕೊಂಡಿದ್ಯಾ ನನ್ ಬಗ್ಗೆ? ನಾನೇನಾದ್ರೂ ಅನ್ಕೊಂಡ್ರೆ ನಿನಗೇನು? ನೀನ್ ಯಾರನ್ನ ಎದುರು ಹಾಕೊಂಡಿದ್ಯಾ ಅಂತ ಗೊತ್ತಾ? ನೀನ್ ಯಾರಿಗೆ ಕಾಲ್ ಮಾಡಿದ್ಯಾ ಅಂತ ಗೊತ್ತಾ? ನಿನ್ ಜೊತೆ ಯಾರು ಮಾತಾಡ್ತಿದ್ದಾರೆ ಅಂತ ಗೊತ್ತಾ? ಮಹಿ. ಈ ಮಹಿ ತಂಟೆಗೇನಾದ್ರೂ ಬಂದ್ರೆ ಎಲ್ಲಿದ್ರು ಹುಡ್ಕೊಂಡ್ ಬಂದ್ ಹೊಡಿತೀನಿ. ಅದನ್ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಲ್ಲಿ ಹಾಕ್ತೀನಿ. ಮಹೀನಾ? ಚೈತ್ರ ಎಲ್ಲಿ? ನಮ್ಮ ಅಕ್ಕನ್ ಕಷ್ಟ ಕೊಡ್ತಿರೋದ್ ನೀನೇ ಅಲ್ವಾ? ಏಯ್, ಏನೋ ನಿನ್ ಹೆಸರು? ವಿರಾಜ್ ಕಣೆ ನಾನು. ವಿರಾಜ ಅಂದ್ರೆ ನನ್ ರಾಕ್ ಸ್ಟಾರ್ ವಿರಾಜ. ಹಲೋ, ಕೇಳಿಸ್ತಿದ್ಯಾ? ಯು ಆರ್ ಟಾಕಿಂಗ್ ಟು ವಿರಾಜ್. ವಿರಾಜ್, ನನ್ ರಾಕ್ ಸ್ಟಾರ್. ಅಯ್ಯೋಯ್ಯೋಯ್ಯೋಯ್ಯೋಯ್ಯೋ, ನನ್ ಬಾಯಿಗೆ ಏನಾಗಿತ್ತು? ನನ್ ರಾಕ್ ಸ್ಟಾರ್ ಫೋನ್ ಮಾಡಿದಾಗ ಬೈದ್ ಬಿಟ್ನಲ್ಲ. ಸಾರಿ ವಿರಾಜ್. ಐ ಲವ್ ಯು ಸೋ ಮಚ್. ಐ ಆಮ್ ಎ ಡೈ ಹಾರ್ಟ್ ಫ್ಯಾನ್. ನಿನ್ ಹಾಡಂದ್ರೆ ನನ್ ಪ್ರಾಣ, ನೀನಂದ್ರೆ ನನ್ಗೆ ಸಾಯೋಷ್ಟು ಇಷ್ಟ. ಐ ಲವ್ ಯು ಸೋ ಮಚ್. ಮಹಿ. ವಿರಾಜ್, ನಿನ್ ಬಾಯಿಂದ ನನ್ನ ಹೆಸರು ಬಂತು. ಐ ಆಮ್ ಸೋ ಲಕ್ಕಿ. ನೀ ನನ್ ಮಾತ್ ಕೇಳ್ತೀಯ ಅಲ್ವಾ? ಹೇಳು ರಾಕ್ ಸ್ಟಾರ್. ನೀ ನನ್ ಫ್ಯಾನ್ ತಾನೆ? ನಾರ್ಮಲ್ ಫ್ಯಾನ್ ಅಲ್ಲ, ಡೈ ಹಾರ್ಟ್ ಫ್ಯಾನ್. ಮತ್ತೆ ನಿಮ್ಮ ಅಕ್ಕಂಗೆ ಹೇಳ್ಬಿಡು ನನ್ನ ಡಿಸ್ಟರ್ಬ್ ಮಾಡಬಾರ್ದು ಅಂತ. ಡಿಸ್ಟರ್ಬ್ ಮಾಡ್ತಿದ್ದಾಳ? ಯಾರು ಫೋನ್ನಲ್ಲಿ? ಅಕ್ಕ, ನೀನೇನೆ ನನ್ ರಾಕ್ ಸ್ಟಾರ್ ಡಿಸ್ಟರ್ಬ್ ಮಾಡ್ತೀಯಂತೆ. ರಾಕ್ ಸ್ಟಾರಾ? ವಿರಾಜ ಫೋನ್ ಮಾಡಿರೋದು? ಮೊದ್ಲು ಉತ್ತರ ಕೊಡು. ನಾನ್ ಯಾವಾಗ್ಲೇ ಡಿಸ್ಟರ್ಬ್ ಮಾಡ್ದೆ ಅವನ್ನ? ಅವನೇ ಅವ್ರ ಮನೆಯಿಂದ ನನ್ನ ಹೊರಗೆ ಹಾಕ್ಬೇಕು ಅನ್ಕೋತಿದ್ದಾನೆ. ಕೇಳಿಸ್ತು? ನೀನ್ ಕೇಳು, ನಾನ್ ಟ್ಯೂನ್ ಮಾಡ್ತಿದ್ದಾಗ ಯಾಕ್ ಬಂದು ನನಗ್ ಡಿಸ್ಟರ್ಬ್ ಮಾಡ್ತಿದ್ದಾಳೆ ಅಂತ. ಅವ್ರು ಟ್ಯೂನ್ ಮಾಡ್ತಿರುವಾಗ ನೀನ್ ಡಿಸ್ಟರ್ಬ್ ಮಾಡ್ದಿಯಂತೆ? ಹುಚ್ಚ ಅವನ್ಗೇನಾದ್ರು? ನಾನ್ ಎಲ್ಲಿದ್ದೀನಿ, ಅವನೆಲ್ಲಿದ್ದಾನೆ? ಹೌದಲ್ವಾ? ನಮ್ಮ ಅಕ್ಕ ಇಲ್ಲೇ ಇದ್ದಾಳಲ್ವಾ? ನಿನ್ನ ಹೇಗ್ ಡಿಸ್ಟರ್ಬ್ ಮಾಡಿದ್ಲು ರಾಕ್ ಸ್ಟಾರ್? ನಾನು ಟ್ಯೂನ್ ಮಾಡ್ತಿದ್ರೆ ಬಂದು ನನ್ನ ಡಿಸ್ಟರ್ಬ್ ಮಾಡ್ತಿದ್ದಾಳೆ. ಅವಳಿಗೆ ಹೇಳ್ಬಿಡು, ಇನ್ನೊಂದು ಸಲ ನನ್ನೇನಾದ್ರೂ ಡಿಸ್ಟರ್ಬ್ ಮಾಡಿದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಅಂಡ್ ಇದೇ ಫೈನಲ್ ವಾರ್ನಿಂಗ್ ಅಂತಾನು ಹೇಳು. ಏನಕ್ಕ ಫೈನಲ್ ವಾರ್ನಿಂಗ್ ಅಂತ ಹೇಳ್ತಿದ್ದಾನೆ ವಿರಾಜ್? ಅವನೊಬ್ಬ ಹುಚ್ಚ, ನೀನ ಹುಚ್ಚನ್ ಫ್ಯಾನು. ಸರಿಯಾಗಿದ್ದೀರಾ ಇಬ್ರು ಹುಚ್ರೆ. ಏನೋ ಬಿಡಕ್ಕ. ಇಷ್ಟು ದಿನ ಆದ್ಮೇಲೆ ನಾನು ರಾಕ್ ಸ್ಟಾರ್ ಜೊತೆ ಮಾತಾಡ್ದೆ. ಇನ್ ನಾನು ಯಾವಾಗ ಭೇಟಿ ಮಹಿ, ಸಾಕು ನಿಲ್ಸಿ ನಿನ್ ಓವರ್ ಆಕ್ಷನ್. ವಿರಾಜ್, ನನ್ ವಿರಾಜ್, ಐ ಲವ್ ಯು ವಿರಾಜ್. ಕೇಳು, ಏನೇ ಹುಚ್ಚಿ ಅಕ್ಕ, ಬೆಳಿಗ್ಗೆ ಪೂಜೆಗೆ ಹೋಗ್ಬೇಕು, ಎದ್ದೇಳೆ. ವಿರಾಜ್, ಐ ಲವ್ ವಿರಾಜ್. ನಿನ್ನೆ ರಾತ್ರಿ ನಮ್ಮೆಲ್ರನ್ನೂ ಆ ಚೈತ್ರ ಎಷ್ಟು ಚೆನ್ನಾಗಿ ಅಮರ್ಸಿದ್ಲು ಅಲ್ವಾ? ಹೌದೇ, ನಮ್ ಸೀತಕ್ಕನ ಹಾಗೆ ನಮಗೆಲ್ರಿಗೂ ಕೈ ತುತ್ಕೊಟ್ಟು ನಮ್ ಹಸು ನೀಗ್ಸಿದ್ಲು. ಅಕ್ಕ, ಏನೇ ಮಹಿ, ಬೆಳಗ್ಗೆ ಎಲ್ಲಿಗೆ ಹೋಗ್ತಿದ್ಯಾ? ಕ್ಲೈಂಟ್ ಮನೆಗೆ. ಇಷ್ಟ ಹೊತ್ತಲ್ಲ? ಕೆಲ್ಸ ಇದೆ ಕಡೆ. ಏನದು? ಶಿವರಾತ್ರಿ ಅಲ್ವಾ,
ನಮ್ ಗೋಮತಿ ಮೇಡಮ್ಗೆ ಮನೆಯವ್ರ ಎಲ್ರ ಜೊತೆ ಪೂಜೆ ಮಾಡಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದೆ. ನೀನ್ ಫಿಸಿಯೋಥೆರಪಿಸ್ಟ್ ಅಥವಾ ಅವ್ರ ಮನೆ ಸೊಸೆನಾ? ಏನೇ ಹೀಗ್ ಮಾತಾಡ್ತಿದ್ಯಾ? ಇನ್ನೇನ್ ಮತ್ತೆ ನಿನ್ ಕೆಲ್ಸ ಏನು? ನೀನ್ ಮಾಡ್ತಿರೋ ಕೆಲ್ಸ ಏನಕ್ಕ? ಹೆಲ್ಪ್ ಕೇಳಿದ್ರೆ ಮಾಡ್ಬಾರ್ದಾ? ಅದೇನೋ ಸರಿ, ನಾನ್ ರಾಕ್ ಸ್ಟಾರ್ನ ಕೇಳಿದೆ ಅಂತ ಹೇಳು. ಸರಿ, ಬರ್ತೀನಿ. ಯಾವುದೇ ರೀತಿ ಗಲಾಟೆ ಮಾಡ್ಬಾರ್ದು. ಮಾಡಲ್ಲ ಬಿಡು. ನಾನ್ ಮಲಗ್ತೀನಿ. ಮತ್ತೆ 6 ಗಂಟೆಗೆ ಎದ್ದಿಲ್ಲ ಅಂತಂದ್ರೆ ಬೆಳಗ್ಗೆ ತಿಂದಿದ್ದು ಕರ್ಗೋವರೆಗೂ ಬೈತಾರೆ ಸೀತಾರತ್ನಮ್ಮ ಅವರು. ಬಾಯ್. ಬಾಯ್. ತುಂಬಾ ಚೆನ್ನಾಗಿದೆ ರೂಪಕ್ಕ. ಈ ಬಟ್ಟೆಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ. ತುಂಬಾ ಥ್ಯಾಂಕ್ಸ್ ಮೇಡಮ್. ಇಷ್ಟು ಬೆಳಿಗ್ಗೆನೆ ನೀನ್ ರೆಡಿ ಆಗ್ಬಿಟ್ಟಿದ್ಯಲ್ಲ. ನಾನು ಜಾಬ್ ಮಾಡ್ತಿರೋ ಕ್ಲೈಂಟ್ ಮನೇಲಿ ಇವತ್ತು ಮಹಾಶಿವರಾತ್ರಿ ಪೂಜೆ ಮಾಡ್ತಿದ್ದಾರೆ ಅಜ್ಜಿ. ಅಲ್ಲಿಗೆ ಹೋಗ್ತಿದ್ದೀನಿ. ಅಂದ್ರೆ ತುಂಬಾ ಕಡಿಮೆ ಸಮಯದಲ್ಲೇ ಅವ್ರ ಮನೆ ಹುಡುಗಿ ಆಗ್ತಿದ್ಯಾ ಅನ್ನೋ. ಚೈತ್ರ ಯಾರ್ ಜೊತೆನಾದ್ರೂ ಬೇಗ ಹೊಂದ್ಕೊಂಡ್ಬಿಡ್ತಾಳೆ. ಸರಿ ಮೇಡಮ್, ನಾನು ಹೋಗಿ ಬರ್ತೀನಿ. ಸರಿನಮ್ಮ, ಹುಷಾರಾಗಿ ಹೋಗ್ಬಾ. ಆಯ್ತು ಮೇಡಮ್, ಬರ್ತೀನಿ ಅಜ್ಜಿ. ಏನಾಯ್ತು ಸೀತಾರತ್ನ? ಇನ್ನು ಈ ಜನ್ಮ ಎಲ್ಲ ಇವರಲ್ಲೇ ನನ್ನ ಮಕ್ಕಳನ್ನ ನೋಡೋದೇನಾ? ಅವ್ರು ನನ್ನ ಹತ್ರ ಬರೋದಿಲ್ವಾ? ಯಾವ ದೇವ್ರು ನನ್ನ ಮಕ್ಕಳನ್ನ ನನ್ನ ಹತ್ರ ಸೇರ್ಸಲ್ವಾ? ಸೀತಾರತ್ನ, ಬೇಜಾರ್ ಮಾಡ್ಕೋಬೇಡ. ದೇವ್ರಿಗೆ ಮನ್ಸಿಲ್ಲ ಅಂತಲ್ಲ, ಖಂಡಿತವಾಗ್ಲೂ ನಿನ್ ನೋವನ್ನ ಅರ್ಥ ಮಾಡ್ಕೋತಾನೆ. ಯಾವತ್ತಾದ್ರೂ ಒಂದಿನ ನಿನ್ ಮಕ್ಕಳನ್ನ ನಿನ್ ಹತ್ರ ಸೇರಿಸ್ತಾನೆ. ಆ ಆಸೆಯಿಂದಲೇ ಬದುಕ್ತಿದ್ದೀನಿ ಚಿಕ್ಕಮ್ಮ. ನನಗೆ ಬೆಳಗ್ಗೆನೆ ಈ ಪರೀಕ್ಷೆ ಏನೇ? ಅಯ್ಯೋ, ಬೇಗ ಕಟ್ಕೊಳ್ರಿ. ಪಂಚೆ ಕಟ್ಕೊಳ್ಳುವಾಗ ಅವಸರ ಮಾಡಬಾರ್ದು. ಹೆಚ್ಚು ಕಮ್ಮಿ ಆದ್ರೆ ಬಿದ್ದೋಗ್ಬಿಡುತ್ತೆ. ಅಬ್ಬಬ್ಬಾ, ಏನ್ರಿ ಆ ಮಾತು? ಬೇಗ ಕಟ್ಕೊಳ್ರಿ. ನನ್ ಚಿಕ್ಕ ಮಗ ಹಾಕಿದ್ರೆ ಟ್ರೆಂಡಿಂಗ್ ಆಗಿರ್ತಿತ್ತು. ಈ ಪಂಚೆ ಉಟ್ಕೊಳಕ್ ಮಾಡಿ ನನ್ನನ್ನ ಮುದುಕನಾಗಿ ಮಾಡ್ತಿದ್ಯಾ. ಅಲ್ಲಿ ಪೂಜೆಗೆ ಟೈಮ್ ಆಗ್ತಾ ಇದೆ ರೀ. ಯಾವತ್ತು ಇಲ್ದಿರೋ ಅರ್ಜೆಂಟ್ ಈ ಪೂಜೆಗೇನೆ ನಿನ್ಗೆ? ಕಣ್ಣು ಹೋಗ್ಬಿಡುತ್ತೆ ರೀ. ಮಹಾಶಿವರಾತ್ರಿ ದಿನ ಬೆಳಿಗ್ಗೆ 4 ಗಂಟೆಗೆ ಪೂಜೆ ಮಾಡಿದ್ರೆ ಒಳ್ಳೇದು ಅಂತ ಪುರೋಹಿತರು ಹೇಳಿದ್ರು. ದಕ್ಷಿಣೆಯಲ್ಲಿ 100 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ರೆ ಉಳ್ದಿರೋ ದಿನ ಕೂಡ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ತಾರೆ. ಪುರೋಹಿತರದೆಲ್ಲ ಇದ್ದಿದ್ದೆ ಬಿಡೆ. ಅಯ್ಯೋ, ಏನ್ರಿ ಆ ಮಾತು? ಸರಿ ಬಿಡೆ. ನನ್ನನ್ನೇನೋ ಕಷ್ಟಪಟ್ಟು ಹಂಗೋ ಹಿಂಗೋ ರೆಡಿ ಮಾಡಿಸ್ಬಿಟ್ಟೆ. ಉಳಿದಿರೋರ್ ಕತೆ ಏನು? ಆ ವಿಷಯ ನಾನ್ ನೋಡ್ಕೋತೀನಿ ಬಿಡಿ. ಇಲ್ಲಿವರೆಗೂ ಇಷ್ಟು ವರ್ಷದಲ್ಲಿ ನಮ್ಮ ಫ್ಯಾಮಿಲಿ ಲೈಫಲ್ಲಿ ಎಲ್ಲರೂ ಸೇರ್ಕೊಂಡು ಅಟ್ಲೀಸ್ಟ್ ಒಂದ್ಸಲಿನಾದ್ರೂ ಪೂಜೆಲಿ ಕೂತ್ಕೊಂಡು ಯಾವತ್ತಾದ್ರೂ ಪೂಜೆ ಮಾಡಿದೀವಾ? ಅದಕ್ಕೆ ಅಲ್ವಾ ರೀ ಇವತ್ತು ಎಲ್ರೂ ಒಟ್ಟಿಗೆ ಪೂಜೆ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದ್ದು. ನೀನ್ ಅನ್ಕೊಂಡ್ರೆ ಆಗ್ಬಿಡುತ್ತಾ? ಸರಿ, ಹಬ್ಬ ಅಂದ್ರೆ ಆನಂದ ಒಬ್ಬ ಎದ್ದೇಳ್ಬೋದು, ಆದ್ರೆ ನಮ್ಮ ಅಮ್ಮನ್ ರೆಡಿ ಮಾಡಕ್ಕಾಗತ್ತಾ? ನಮ್ಮ ಅಮ್ಮಗಿಂತ ಹಠ ಇರೋ ನನ್ನ ತಂಗಿನ ರೆಡಿ ಮಾಡಕ್ಕಾಗತ್ತಾ? ಅಷ್ಟಕ್ಕೂ ಇವ್ರಿಬ್ಬರಿಗಿಂತ ದೊಡ್ಡ ಸೋಂಬೇರಿ ಆ ರಾಕ್ ಸ್ಟಾರ್ನ ರೆಡಿ ಮಾಡಕ್ಕಾಗತ್ತಾ? ಮಾಡ್ತೀನಿ. ಪ್ಲೀಸ್ ಪ್ಲೀಸ್, ನನ್ನನ್ ಮಾತ್ರ ಕರಿಬೇಡ. ನೀವಲ್ಲ ರೀ, ಚೈತ್ರ ಹೇಗಾದ್ರೂ ಮಾಡಿ ಎಲ್ರನ್ನೂ ರೆಡಿ ಮಾಡ್ತೀನಿ ಅಂತ ಹೇಳಿದಾಳೆ. ಮೇಡಮ್, ಬಾಮ್ಮ. ನೀವ್ ರೆಡಿನಾ ಮೇಡಮ್? ಹಾ, ರೆಡಿ ಅಮ್ಮ. ಹಾಗೋ ಹೀಗೋ ಇವ್ರನ್ನಂತೂ ರೆಡಿ ಮಾಡಿದೀನಿ. ಮಿಗ್ದೋರ್ನು ರೆಡಿ ಮಾಡಿಸಿದ್ರೆ ನಿಮ್ ಕೈಲಾದಂಗೆ. ನೀವ್ ರೆಡಿ ಆಗಿದ್ದೀರಲ್ಲ, ಮೊದ್ಲು ನೀವ್ ಹೊರಡಿ, ಅಲ್ಲಿ ಹೋಗಿ ಕೂತ್ಕೊಳ್ಳಿ. ನನ್ನನ್ನು ಕಂಟ್ರೋಲ್ ಮಾಡೋದಷ್ಟು ಈಸಿ ಅಲ್ಲ ಮಿಕ್ದವ್ರನ್ನೆಲ್ಲ ಕಂಟ್ರೋಲ್ ಮಾಡೋದು.
ಯಾರಿಗೂ ಹೇಳಕ್ಕಾಗ್ತಿಲ್ಲ ಆದ್ರೆ ನನಗೂ ತುಂಬಾ ಟೆನ್ಷನ್ ಆಗ್ತಿದೆ ಚೈತ್ರ. ನೀವೇನು ತಲೆ ಕೆಡ್ಸ್ಕೋಬೇಡಿ ಮೇಡಮ್. ಅದ್ ಹಾಗಲ್ಲ ಚೈತ್ರ, ನಮ್ಮ ಅತ್ತೆಗೆ ಹಠ ಅಂದ್ರೆ ನನ್ನ ನಾದ್ನಿಗೆ ಇನ್ನೂ ಹಠ. ನನ್ ದೊಡ್ಡ ಮಗ ಬರ್ತಾನಾದ್ರೆ ಎಲ್ಲಾರ್ಕಿಂತ ಹೆಚ್ಚಾಗಿ ಚಿಕ್ಕವನ ಪೂಜೆ ಕೂರ್ಸೋದು ಅಂದ್ರೆ ತುಂಬಾ ಕಷ್ಟ ಅಮ್ಮ. ಹಾಗಾದ್ರೆ ನಿಮಗ್ ಕೊನೆ ಮಗಯಿಂದಾನೇ ಸ್ಟಾರ್ಟ್ ಮಾಡೋಣ. ಹಾ ಏನು, ನನ್ ಚಿಕ್ಕ ಮಗನಾ? ಮೊದಲನೇ ಪ್ರಯತ್ನನೇ ಉಲ್ಟಾ ಹೊಡೆಯುತ್ತನ್ಸತ್ತೆ. ಮೇಡಮ್, ಮೊದ್ಲು ಕಷ್ಟವಾಗಿರೋದನ್ನ ಮುಗಿಸಿದ್ರೆ ಆಮೇಲೆ ಈಸಿಯಾಗಿರೋದೆಲ್ಲ ಮುಗಿಸ್ಬೋದು. ಅಷ್ಟೇ ಅಂತೀಯಾ? ಅಷ್ಟೇ ಮೇಡಮ್. ನಡೀರಿ, ಮೊದ್ಲು ನಿಮ್ ಚಿಕ್ಕ ಮಗನ್ ನೋಡ್ಕೊಳ್ಳೋಣ ಬನ್ನಿ. ಈ ಟೈಮಲ್ಲಿ ಅವ್ನು ಖಂಡಿತ ಇದ್ದಾಳಲ್ಲಮ್ಮ. ಅವನಿಗೆ ಅರ್ಲಿ ಮಾರ್ನಿಂಗ್ ಅಂದ್ರೆ ಮಿನಿಮಮ್ 10 ಗಂಟೆ ಆಗ್ಬೇಕು. ಅಷ್ಟೇ ಅಲ್ವಾ? ನೀವ್ ಬನ್ನಿ. ಅವನ್ನ ರೆಡಿ ಮಾಡೋದು ತುಂಬಾ ಕಷ್ಟ ಚೈತ್ರ. ನಿಮ್ಗೆ ಯಾಕೆ ಮೇಡಮ್, ನಾನು ಇದೀನಲ್ಲ, ಬನ್ನಿ. ನೀನ್ ಹೋಗು. ಏನಮ್ಮ, ಏನ್ ಮಾಡ್ತಾ ಇದೀಯಾ? ನಿಮ್ ಮಗ ಹೇಳ್ಬೇಕಂದ್ರೆ ನೀವ್ 4:30ಗೆಲ್ಲ ಪೂಜೆ ಮಾಡ್ಬೇಕಂದ್ರೆ ಇದೊಂದೇ ಐಡಿಯಾ ಮೇಡಮ್. ನಾವು ಟೈಮ್ ಚೇಂಜ್ ಮಾಡಿದೀವಿ ಅಂತ ಒಂದು ಕಂಡು ಹಿಡಿದ್ರೆ ಕಂಡು ಹಿಡಿಬಾರ್ದು ಅಂತ ತಾನೇ ಫೋನಲ್ಲಿ ಕೂಡ ಟೈಮ್ ಚೇಂಜ್ ಮಾಡ್ತಿರೋದು. ಶಿವಪ್ಪ, ಎಲ್ಲ ನೀನೇ ನೋಡ್ಕೋಬೇಕು. ಆಗೋಯ್ತು ಮೇಡಮ್, ನಾನು ಹೋಗಿ ಲೈಟ್ ಆನ್ ಮಾಡ್ತೀನಿ. ಈಗ ನೀವು ನಿಮ್ ಮಗನ ಎಬ್ಬರಿಸಿ. ಹಾ, ವಿರಾಜ್, ಕಂದ ವಿರಾಜ್, ಲೋ ಪುಟ್ಟ ವಿರಾಜ್, ಎದ್ದೇಳು ಕಂದ. ಲೋ ವಿರಾಜ್, ಏ ವಿರಾಜ್, ಎದ್ದೇಳು. ಏನಮ್ಮ?
ಏಯ್ ಹೋಗಲ್ವೇನೆ ನೀನು? ಎಷ್ಟು ಸಲ ಹೇಳಿದ್ರು ಹೋಗಲ್ವಾ? ನನ್ ಕಾರ್ ಒಳಗ್ ಬಂದೆ, ನನ್ ಮನೆ ಒಳಗ್ ಬಂದೆ, ನನ್ ರೂಮ್ ಒಳಗ್ ಬಂದೆ, ನನ್ ಬೆಡ್ ಮೇಲೂ ಬಂದೆ. ಇವಾಗ ನನ್ ಕನ್ಸಲ್ಲೂ ಬರ್ತಿದ್ಯಾ? ನನ್ನ ನೆಮ್ಮದಿಯಾಗಿ ನಿದ್ದೆ ಮಾಡಕ್ ಬಿಡಲ್ವಾ? ಎಷ್ಟು ಸಲ ಹೇಳಿದ್ರು ಮತ್ತೆ ಮತ್ತೆ ಬರ್ತಿದ್ಯಾ? ಅಲ್ಲ ಸ್ವಲ್ಪನೂ ನಾಚಿಕೆ ಆಗಲ್ವಾ ನಿನ್ಗೆ?